ಮುದ್ದಹನುಮೇಗೌಡರ ಮನವೊಲಿಸಲು ಕಾಂಗ್ರೆಸ್ ಕೊನೆಯ ಬಾರಿಗೆ ಕಸರತ್ತನ್ನ ನಡೆಸ್ತಾ ಇದೆ. ದೇವೇಗೌಡರು ತುಮಕೂರಿನಿಂದ ಸ್ಪರ್ಧೆ ಮಾಡಿ ಎಲ್ಲೋ ಒಂದು ಕಡೆ ಅಡಕತ್ತರಿಯಲ್ಲಿ ತೂಗಿದಂತಾಯ್ತು ಅಂತ ಅನ್ನೋ ರೀತಿಯಲ್ಲಿ ಭಾಸವಾಗುವಂತೆ ಮಾಡಿದ್ದು ಮುದ್ದಹನುಮೇಗೌಡರು ನಾಮಪತ್ರವನ್ನ ಸಲ್ಲಿಸಿದ್ದು ಕಣಕ್ಕೆ ಇಳಿತಾರೆ ಅನ್ನುವಂಥದ್ದು. ಈಗ ಮನವೊಲಿಸುವಂತಹ ಪ್ರಯತ್ನಗಳು ಕಾಂಗ್ರೆಸ್ನಿಂದ ಕೊನೆ ಕ್ಷಣದ ಕಸರತ್ತುಗಳಿಗಾಗಲೇ ನಡೀತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಇವತ್ತಿನ ಲಾಸ್ಟ್ ಡೇ ನಾಮಪತ್ರ ವಾಪಸ್ ತೆಗೆದುಕೊಳ್ಳೋದ್ರಿಂದ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ. ಒಂದು ಕಡೆ ಅವರನ್ನ ಹೋಲೈಸಲು ಡಿಸಿಎಂ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಇಬ್ರು ಕೂಡ ಪ್ರಯತ್ನವನ್ನ ನಡೆಸಿದ್ದಾರೆ. ಬೆಂಗಳೂರಿನ ಸಂಜಯ್ ನಗರ ನಿವಾಸದಲ್ಲಿ ಸತತ ಅರ್ಧ ಗಂಟೆಯಿಂದಲೂ ಕೂಡ ಮಾತುಕತೆಗಳನ್ನ ನಡೆಸ್ತಾ ಇದ್ದಾರೆ. ಕಣದಿಂದ ಹಿಂದೆ ಸರಿಯಿರಿ ಗೌಡ್ರೆ, ಸ್ವಲ್ಪ ತಾಳ್ಮೆ ಇರಲಿ, ನಿಮ್ಗೆ ಒಳ್ಳೇದಾಗುತ್ತೆ ಮುಂದೆ ಭವಿಷ್ಯ ಅಂತ ಕೂಡ ಮಾತುಗಳನ್ನ ಆಡ್ತಾ ಇದ್ದಾರೆ. ನಿಮಗೆ ಬೇರೆ ಅವಕಾಶವನ್ನ ಕೊಡ್ತೀವಿ ಅಂತ ಮನವೊಲಿಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಬದಲಿ ವ್ಯವಸ್ಥೆ ಏನ್ ಮಾಡ್ತೀರಾ ಅಂತ ಇದಕ್ಕೆ ಮುದ್ದಹನುಮೇಗೌಡರು ಕೂಡ ಪ್ರಶ್ನೆಯನ್ನ ಹಾಕಿದ್ದಾರೆ. ಆದ್ರೆ ಮುದ್ದಹನುಮೇಗೌಡರ ಬೆಂಬಲಿಗರು ಮಾತ್ರ ಬೇಡ ಗೌಡ್ರೆ ಬೇಡ, ಈಗಾಗಲೇ ಅಖಾಡಕ್ಕೆ ಇಳಿದಿದ್ದಾಗಿದೆ, ಜಿದ್ದಿನ ಕಣವೂ ಕೂಡ ಆಗ್ಬಿಟ್ಟಿದೆ, ಅವರ ನಾವ ನೋಡೇ ಬಿಡೋಣ ಅಂತ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಬೇಡ್ಕೊಳ್ತಾ ಇದ್ದಾರೆ. ಬೇಡ ಗೌಡ್ರೆ ಬೇಡ, ಯಾವುದೇ ಕಾರಣಕ್ಕೂ ಹಿಂದೆ ಸರಿಬೇಡಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಮುದ್ದಹನುಮೇಗೌಡರು ಏನ್ ಮಾಡ್ತಾರೆ, ಕಣದಲ್ಲಿರ್ತಾರಾ, ಹಿಂದೆ ಸರಿತಾರಾ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ಸುಕೇಶ್ ಇದ್ದಾರೆ. ಸುಕೇಶ್, ಈಗ ತುಮಕೂರು ಕ್ಷೇತ್ರ ಒಂದ್ ರೀತಿ ಫೈನಲ್ ಹಂತವನ್ನ ತಲುಪಿದೆ. ಏನಾಗುತ್ತೋ ಏನೋ ಅನ್ನುವಂಥ ಕ್ಲಾರಿಟಿ ಇನ್ನೂ ಕೂಡ ಸಿಗ್ತಾ ಇಲ್ಲ. ಸದ್ಯದ ಬೆಳವಣಿಗೆಗಳು ಏನಾಗ್ತಾ ಇದೆ ಅಲ್ಲಿ ಆಕ್ಚುಲಿ? ಶಕುಂತಳ, ಏನು ತುಮಕೂರಿನ ಹಾಲಿ ಸಂಸದ ಮುದ್ದಹನುಮೇಗೌಡರನ್ನ ಏನು ಬಂಡಾಯವಾಗಿ ಸ್ಪರ್ಧೆ ಮಾಡಿದರೆ ಅಲ್ಲಿಂದ ಹಿಂದಕ್ಕೆ ಸರಿರಿ ಅಂತ ಮನವೊಲಿಸುವಂತ ಪ್ರಯತ್ನವನ್ನ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮತ್ತು ಡಿಸಿಎಂ ಪರಮೇಶ್ವರ್ ಮಾಡ್ತಾ ಇರುವಂತದ್ದು. ಬೆಂಗಳೂರಿನ ಅವರ ನಿವಾಸದಲ್ಲಿ ಈಗ ಸಾಕಷ್ಟು ಹೊತ್ತಿನಿಂದ ಮಾತುಕತೆ ನಡೀತಾ ಇದೆ. ಕಳೆದ 1 ಗಂಟೆಯಿಂದ ಅವರ ಮನವೊಲಿಕೆ ಮಾಡುವಂತ ಪ್ರಯತ್ನವನ್ನ ಉಭಯ ನಾಯಕರುಗಳು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಮುದ್ದಹನುಮೇಗೌಡರು ಮನವೊಲಿಕೆ ಆಗಿಲ್ಲ. ಕಾರಣ ಏನು ಅಂತಂದ್ರೆ ಕಾಂಗ್ರೆಸ್ನ ಹಾಲಿ ಎಲ್ಲ ಸಂಸದರುಗಳು ಇಡೀ ದೇಶದಲ್ಲಿ ಟಿಕೆಟ್ ಕೊಟ್ಟು ನನ್ನೊಬ್ಬನಿಗೆ ಟಿಕೆಟ್ ತಪ್ಪಿಸಿದ್ದು ಯಾಕೆ ಅನ್ನುವಂಥದ್ದು ಅವರ ಸ್ವಾಭಿಮಾನದ ಪ್ರಶ್ನೆ. ಮತ್ತು ಸಾಕಷ್ಟು ಕ್ರಿಯಾಶೀಲ ಸಂಸದ ಅನ್ನುವಂಥ ಮಾತು ಕೂಡ ನನಗಿತ್ತು. ಆದರೆ ನಾನೊಬ್ಬನಿಗೆ ಟಿಕೆಟ್ ತಪ್ಪಿಸಿದ್ದು ಹೇಗೆ, ಮತ್ತು ಮೈತ್ರಿ ಕಾಯೋಲಿಕ್ಕೆ ನಾನೊಬ್ಬನೇ ಬೇಕಿತ್ತ ಅಥವಾ ನನ್ನೊಬ್ಬನನ್ನೇ ಬಲಿ ಕೊಟ್ಟು ನೀವು ಮೈತ್ರಿ ಕಾಯಬೇಕಿತ್ತ ಅನ್ನುವಂಥ ಪ್ರಶ್ನೆ ಈಗ ಕಾಂಗ್ರೆಸ್ ನಾಯಕರುಗಳಿಗೆ ಮುದ್ದಹನುಮೇಗೌಡರು ಮಾಡ್ತಾ ಇರುವಂತದ್ದು. ಹಾಗಾಗಿ ಮೈತ್ರಿ ಸೂತ್ರವನ್ನು ಪಾಲಿಸಿಕೊಳ್ಬೇಕಾಗುತ್ತೆ, ಸರ್ಕಾರವನ್ನು ಉಳಿಸ್ಕೊಳ್ಬೇಕಾಗುತ್ತೆ. ಇವೆಲ್ಲವೂ ಗಟ್ಟಿಯಾಗಬೇಕಾದ್ರೆ ಏನು ತುಮಕೂರಿನ ಅಖಾಡದಲ್ಲಿ ಮುದ್ದಹನುಮೇಗೌಡರು ರೆಬಲ್ ಆಗಿ ಸ್ಪರ್ಧೆ ಮಾಡಿರೋದ್ರಿಂದ ಅವ್ರನ್ನ ಹಿಂದಕ್ಕೆ ಕರೆಸಲೇಬೇಕಾದಂತ ಅನಿವಾರ್ಯತೆಗೆ ಕಾಂಗ್ರೆಸ್ ಕೂಡ ಸಿಲುಕಿದೆ. ಆದ್ರೆ ಮುದ್ದಹನುಮೇಗೌಡರು ತಮ್ಮ ಸ್ವಾಭಿಮಾನದ ಪ್ರಶ್ನೆಯನ್ನು ಎತ್ತುಕೊಂಡಿರೋದ್ರಿಂದ ಮನವೊಲಿಕೆ ಮಾಡೋದು ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಕಳೆದ 1-1.5 ಗಂಟೆಯಿಂದ ಸತತವಾಗಿ ಮನವೊಲಿಕೆಯ ಯತ್ನ ನಡೀತಾ ಇದೆ. ಶಕುಂತಳಾ, ಒಂದ್ ಕಡೆ ಸ್ವಾಭಿಮಾನದ ಪ್ರಶ್ನೆ ಅಂತ ಹೇಳ್ತಿದ್ದೀರಿ, ಈಗಾಗಲೇ ಕಣದಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರದು ಅಂತ ಅಲ್ಲಿನ ಜನತೆ ಕೂಡ ಹೇಳ್ತಾ ಇದ್ದಾರೆ. ಸೊ ದೊಡ್ಡ ನಾಯಕರೆಲ್ಲ ಮನವೊಲಿಕೆ ಬಗ್ಗೆ ಪ್ರಯತ್ನಗಳಾಗ್ತಾ ಇದೆ. ಏನಾಗಬಹುದು ಅಂತ ಅವರ ಡಿಸಿಷನ್? ಖಂಡಿತ. ಯಾಕಂತಂದ್ರೆ ಮುದ್ದಹನುಮೇಗೌಡರ ಬೆಂಬಲಿಗರು ಈಗಾಗಲೇ ನೀವು ಸ್ಪರ್ಧೆ ಮಾಡಿರೋದ್ರಿಂದ ಹಿಂದಕ್ಕೆ ಸರಿಯೋದು ಬೇಡ ಅನ್ನುವಂತ ಒಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸ್ವತಃ ಮುದ್ದಹನುಮೇಗೌಡರು ಕೂಡ ಹೇಳಿದ್ರು. ಅದು ಒಂದು ಕಡೆ. ಆದ್ರೆ ಕಾಂಗ್ರೆಸ್ನಲ್ಲಿ ಮುದ್ದಹನುಮೇಗೌಡರಿಗೆ ಆದಂತ ಈ ನಷ್ಟವನ್ನ ಹೇಗೆ ತುಂಬಿಕೊಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ಸ್ಪಷ್ಟತೆ ಇಲ್ಲದೆ ಇರುವಂತದ್ದೇ. ಇಂತಹ ರೀತಿಯಲ್ಲಿ ನಿಮಗೆ ಆದಂತ ನಷ್ಟವನ್ನ, ಅನ್ಯಾಯವನ್ನು ಸರಿಪಡಿಸಿಕೊಡ್ತೀವಿ ಎನ್ನುವಂತ ಸ್ಪಷ್ಟವಾದ ಖಚಿತವಾದ ಭರವಸೆ ಸಿಗದ ಹಿನ್ನೆಲೆಯಲ್ಲಿ ಮುದ್ದಹನುಮೇಗೌಡರು ತಮ್ಮ ಪಟ್ಟನ್ನು ಕೂಡ ಬಿಗಿ ಮಾಡಿರುವಂತದ್ದು. ಹಾಗೇನಾದ್ರೂ ಮುದ್ದಹನುಮೇಗೌಡರು ಮನವರಿಕೆಯಾಗುವಂತ ರೀತಿಯಲ್ಲಿ ಡಿಸಿಎಂ ಪರಮೇಶ್ವರ್ ಮತ್ತು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಖಚಿತವಾದ ಮಾತನ್ನ ಕೊಟ್ಟರೆ ಪಕ್ಷದ ಹಿತದೃಷ್ಟಿಯಿಂದ ಅಥವಾ ಮೈತ್ರಿಯನ್ನು ಪಾಲಿಸಿಕೊಳ್ಳಬೇಕು ಅಥವಾ ಮೈತ್ರಿ ಸರ್ಕಾರವನ್ನು ಉಳಿಸಬೇಕಾದಂತ ಅನಿವಾರ್ಯತೆ. ಥ್ಯಾಂಕ್ ಯು ಸುಕೇಶ್, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.